ಆತ್ಮೀಯರೇ, ತಮಗೆಲ್ಲ ಒಂದು ಪ್ರಕೃತಿ ವಿಸ್ಮಯವನ್ನು ನಾನು ತಮ್ಮ ಮುಂದೆ ಇವತ್ತೇ ನೋಡಬಹುದೇ. ತಮಗೆಲ್ಲ ಅನಿಸಿರುವುದು ಇದೇನಪ್ಪ, ಬಿಳಿ ಎಳ್ಳಿನಂಥ ಮೊಟ್ಟೆ ಅಂತ ಕಾಣಿಸ್ತಾ ಇದೆ ಇವತ್ತು ನೋಡಿದಾಗ. ಇದು ಬೇರೆ ಏನೂ ಇಲ್ಲ, ಗೆದ್ದಲು ಹುಳಗಳ ಚಿಕ್ಕ ಚಿಕ್ಕ ಮರಿಗಳು. ಹಾಗಾದರೆ ಇವರ ಒಂದು ವಿವರಣೆಯನ್ನು ಇವಾಗ ನೋಡೋಣ. ಇಲ್ಲಿ ನೋಡಿ, ಇದು ಗೆದ್ದಲ ಹುಳಗಳ ಒಂದು ಗೂಡು ಅಂತ ತಿಳ್ಕೊಂಡು ನಾವು ಕರಿತೀವಿ ರೀ. ಹೌದ್ರಿ, ಇಲ್ಲಿ ನೋಡ್ರಿ, ಈ ಗೆದ್ದಲ ಹುಳಗಳು ಇಲ್ಲಿದಾವೆ ನೋಡ್ರಿ. ಇವೇ ನೋಡಿ ಗೆದ್ದಲು ಹುಳಗಳು. ಇದು ಗೆದ್ದಲು ಹುಳಗಳು ಇನ್ನೂ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಮೊಟ್ಟೆ ಇದಾವೆ, ಚಿಕ್ಕ ಮರಿಗಳು ಅದಾವೆ. ಹಾಗೆ ಈ ಗೆದ್ದಲು ಹುಳು ಚಕ್ರ ಆಕಾರದವಾಗಿ ಗಮನಿಸ್ಬೋದು. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಹಾಗೆ ಕರಿ ಇರಿಬಿಗಳು ಕೂಡ ಅದರ ಪಕ್ಕಕ್ಕೆ ಒಂದು ಗೂಡನ್ನು ಕಟ್ಕೊಂಡಿರ್ತಾವೆ, ಅದರ ಸುತ್ತ ಹಾಕತ್ತವೆ. ಈಗ ಅದರ ಒಂದು ಗೂಡು ಹೊರಗಡೆ ತೆಗೆದಿರ್ತಕ್ಕಂಥದ್ದು, ಮಣ್ಣಾಗ ಅದನ್ನು ಗೂಡು ಕಟ್ಕೊಂಡಿರ್ತಕ್ಕಂಥದ್ದು. ಅದರ 1 ಅಥವಾ 2 ಫೂಟ್ ಆಳದಲ್ಲಿ ಮಣ್ಣಾಗ ಗೆದ್ದಲು ಹುಳುಗಳು, ಕೆಂಪು ಇರಿಬಿ ಅಂತಲೂ ಕೂಡ ನಾವು ಕರಿಬೋದು. ಹಾಗಾದರೆ ಇದರ ವಿಶೇಷ ದಿನನಿತ್ಯ ಜೀವನ ನಾವು ಗಮನಿಸೋದಾದರೆ ಹಾಗೇ ಮುಂದುವರಿದು ಇಲ್ಲಿ ಒಂದು ಗೂಡನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು. ಇನ್ನು ಈ ಗೆದ್ದಲು ಹುಳುಗಳು ಇಲ್ಲಿದಾವೆ ನೋಡ್ರಿ. ಇವೆಲ್ಲ ಇಲ್ಲಿದಾವೆ ನೋಡ್ರಿ. ಇವು ಕೆಂಪು ಹುಳುಗಳು. ಇವಕ್ಕೆ ನಾವು ಕೆಲವೊಂದಿಷ್ಟು ಸೈನಿಕ ಹುಳುಗಳು ಅದಾವೆ. ಹೌದ್ರಿ, ಆನಂತರ ಇಲ್ಲಿ ನೋಡ್ರಿ ಕೆಂಪು ಹುಳುಗಳು ಅದಾವೆ ನೋಡ್ರಿ. ಇವಕ್ಕೆ ರಾಜ ಅಂತ ತಿಳ್ಕೊಂಡು ನಾವು ಕರಿತೀವಿ ರೀ. ಕೆಲವೊಂದು ಸೈನಿಕಗಳು ಬರೀ ಆಹಾರವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಇನ್ನು ಇಂಥ ಎಲ್ಲ ಹುಳುಗಳು ಇವಕ್ಕೆ ಜನ್ಮ ನೀಡಿರ್ತಕ್ಕಂಥದ್ದು, ಮರಿ ನೀಡ್ತಕ್ಕಂಥ ದಿನ ಎಲ್ಲ ಗೆದ್ದಲು ಹುಳಗೆ ಜೀವ ನೀಡೋದನ್ನು ಒಂದು ದೊಡ್ಡ ಗೆದ್ದಲು ಹುಳ ನೋಡ್ತೀವಿ ರೀ. ಅದ ಇಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಇದರ ಒಟ್ಟು ಜೀವನ ಪೂರ್ತಿ ಇದಕ್ಕೆ ಬರೀ ಮರಿಗಳನ್ನು ನೀಡೋದು ಮಾತ್ರ ಇದರ ಕೆಲಸ. ಆದರೆ ಇದು ದೊಡ್ಡದಾಗ್ತದೆ, ಅದಕ್ಕೆ ಚಲನೆಗೆ ಅವಕಾಶ ಇರೋಂಗಿಲ್ಲ, ಫಸ್ಟ್ ಓಡೋಕ್ಕಾಗೋದಿಲ್ಲ. ಹಾಗಾದರೆ ಇದೇನು ಮಾಡ್ತೈತಿ, ಒಂದು ದಿವಸ ಮರಿ ಹಾಕಿ ತಾನೇ ಸಾವನ್ನಪ್ತೈತಿ. ಆದರೆ ಕೆಲವೊಂದಿಷ್ಟು ಈ ಕರಿವಿ ಇರಿಬಿ ಅಂತ ಇದನ್ನು ಏನಪ್ಪ ಅಂದ್ರೆ ಸಾಯಿಸಿ ತಿನ್ನೋದು ಕೂಡ ನಾವು ಗಮನಿಸಬಹುದು. ಈ ರೀತಿ ಏನಪ್ಪ ಅಂತಂದ್ರೆ ಪ್ರಪಂಚದಲ್ಲಿ ಕೇವಲ ನಾವೆಲ್ಲ ಮಾನವನ ಮಾತ್ರ ಜಾನನ ತಿಳ್ಕೊಂಡಿವಿ. ಹಾಗೇನಿಲ್ಲ ಕಣ್ರಿ. ಇನ್ನೂ ಲಕ್ಷಾಂತರ ಮುಕ್ಕೋಟಿ ಜೀವರಾಶಿಗಳು ತಮ್ಮ ದಿನನಿತ್ಯ ಜೀವನ ಯಾವ ರೀತಿ ಮಾಡಬೇಕೆಂಬುದನ್ನು ಕಲಿತುಕೊಂಡಿರುವುದನ್ನು ಈ ಗೆದ್ದಲು ಹುಳಗಳನ್ನು ನೋಡಿದಾಗ, ಗಮನಿಸಿದಾಗೆ ನಮಗೆ ಅರ್ಥವಾಗುತ್ತದೆ. ಥ್ಯಾಂಕ್ ಯು.